ಅತಿಥಿಗಳ ಮುಂದೆ ನಿಷ್ಠೂರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯೋ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಟಾರ್ಗೆಟ್ ಯೋಗೇಶ್ವರ ಋಷಿಕುಮಾರ ಸ್ವಾಮೀಜಿ ಕಾಳಿಕಾ ಮಠದವರು. ಸ್ವಾಮೀಜಿ, ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ. ಶರಣಾರ್ಥಿ. ಸ್ವಾಮೀಜಿಗಳಿಗೆ ಏನು ಕೆಲಸ ಮೊದಲು ಅದನ್ನು ಹೇಳಿ. ದೇಶದ, ವಿಶ್ವದ, ನಾಡಿನ ಕೊಳೆಗಳನ್ನು ತೊಳೆಯುವಂಥದ್ದು. ನೀವೀಗ ಸ್ವಾಮೀಜಿ. ಹೌದು. ನೀವು ದೀಕ್ಷೆ ತಗೊಂಡು ಸ್ವಾಮೀಜಿಗಳಾಗಿದೆ. ಹೌದು. ಅಥವಾ ನೀವಾಗೇ ಆದ್ರ ಅಥವಾ ನಿಮ್ಮನ್ನ ಯಾರು ಸ್ವಾಮೀಜಿ ಮಾಡಿದ್ರ? ನಾವಾಗೇ ಆಗ್ತಕ್ಕಂಥದ್ದು, ಯಾರೋ ಮಾಡ್ತಕ್ಕಂಥದ್ದಲ್ಲ. ತನಗೆ ಬಂದು ದೈವತ್ವದ ನಿರ್ಣಯಗಳನ್ನ, ದೈವತ್ವದಲ್ಲಿ ನಾನಿರಬೇಕು ಅನ್ನೋವಂಥದ್ದು ಬರಬೇಕೇ ವಿನಃ ಯಾರೋ ಬಂದು ಹೇಳಿ ಮಾಡಿ ನೀನಾಗು ಅಂತಂದರೆ ಯಾವುದೂ ಆಗಲ್ಲ. ತಾನು ಸ್ವಇಚ್ಛೆಯಿಂದ ನಾನು ಈ ದೀಕ್ಷಾ ಪರಂಪರೆಯಲ್ಲಿರಬೇಕು ಅನ್ನೋದೇ ಇರಬೇಕೇ ವಿನಃ ಅದನ್ನು ಬಿಟ್ಬಿಟ್ಟು ಯಾರೋ ಬಂದು ಹೇಳಿದ್ರು ನೀನು ಮಾಡು, ನೀನು ಅದನ್ನು ಮಾಡು, ನೀನು ಇದನ್ನು ಮಾಡು, ಇಂಜಿನಿಯರೇ ಆಗಿ ನೀನು ಬೇರೆ ಆಗಬೇಡ ಅಂತ ಹೇಳಕ್ಕೆ ಬರಲ್ಲ. ಸೊ ಹಾಗೆ ಸ್ವಾಮಿ ಆದ್ರಿ ನೀವೀಗ? ಅಲ್ಲ, ಸ್ವಾಮಿತ್ವ ಅನ್ನುವಂಥದ್ದು. ಈಗ ತಾವು ಹೇಳಿದ್ರಿ ನಮ್ಮನ್ನು ಕೊಳೆ ತೊಳೆಯೋ ಕೆಲಸ ಅಂತ. ಇತ್ತೀಚೆಗೆ ಸಮಾಜದಲ್ಲಿ ಕಾವಿ ಹಾಕೊಂಡ್ರು ಕೆಲವರು ಅವರೇ ಒಂದು ರೀತಿ ಕಳೆಗಳ ರೀತಿ ಕಾಡ್ತಾರೆ ಈ ಸಮಾಜದಲ್ಲಿ. ಯಾಕೆ ಹಾಗೆ? ಇರ್ಬೋದು, ಎಲ್ಲ ರಂಗದಲ್ಲೂ ಇದೆ ಕಳೆ. ಈಗ ಹೊಲ ಇದೆ ಅಂತಂದರೆ ಕಳೆ ಹುಟ್ಟಲ್ಲ ಅಂತ ಇಲ್ಲ. ಕಳೆಗಳನ್ನ ಕಿತ್ತಾಕಬೇಕಾಗ್ತದೆ, ಕಳೆಗಳನ್ನ ಕಿತ್ಕೊಂಡೇ ಹೋಗಬೇಕಾಗ್ತದೆ. ಹೊಲ ಉತ್ತಿದ್ದೀವಿ, ಹೊಲ ಬಿತ್ತಿದ್ದೀವಿ ಅಂತ ಮಾತ್ರಕ್ಕೆ ಕಳೆ ಬರಲ್ಲ ಅನ್ನೋಂಥದ್ದಿಲ್ಲ. ಇಲ್ಲ, ಬೇರೆಯವರು ಮಾಡೋ ತಪ್ಪುಗಳಿಗೂ ಕೂಡ ಸನಾತನ ಧರ್ಮವನ್ನ, ಹಿಂದೂ ಧರ್ಮವನ್ನ ಪ್ರತಿನಿಧಿಸುವ ಧರ್ಮರಕ್ಷಕರು ಅನ್ನಿಸ್ಕೊಂಡ್ರವರು ನಿಮ್ಮದು ಬೇರೆದೇ ರೀತಿ ಆಗುತ್ತೆ. ಅಲ್ಲ, ಬೇರೆಯವ್ರನ್ನ ಪ್ರಶ್ನೆ ಮಾಡೋದಕ್ಕೂ ನಿಮ್ಮ ಪ್ರಶ್ನೆ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಹಿಂದೂ ಧರ್ಮ ಅನ್ನುವಂಥದ್ದು, ಸನಾತನ ಧರ್ಮ ಅನ್ನುವಂಥದ್ದು ನನ್ನ ಆಸ್ತಿನೂ ಅಲ್ಲ ಅಥವಾ ಇನ್ನೊಬ್ಬರ ಆಸ್ತಿನೂ ಅಲ್ಲ. ಹಿಂದೂ ಧರ್ಮ ಅನ್ನುವಂಥದ್ದು ಭಾರತ ದೇಶದ ಬುನಾದಿ. ಹಿಂದೂ ಧರ್ಮ ಅನ್ನುವಂಥದ್ದು ಎಲ್ರಿಗೂ ಸಂಬಂಧಪಟ್ಟ, ಭಾರತದಲ್ಲಿ ಹುಟ್ಟಿದ ಇರುವೆಯಿಂದ ಎಮ್ಮರದವರೆಗೂ ಸನಾತನ ಧರ್ಮವಾದ ಹಿಂದೂ ಧರ್ಮ. ನಿಮ್ಮಂಥ ಕೆಲವು ಸ್ವಾಮೀಜಿಗಳು ದಿಢೀರಂತ ಉದ್ಭವವಾಗಿ ಅನೇಕ ಪ್ರಚಾರಕ್ಕೋಸ್ಕರ ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಿ. ಪ್ರಚಾರ ಯಾರಿಗೆ ಬೇಕಾಗಿದೆ? ಪ್ರಚಾರ ನಮಗೇನಲ್ಲ, ಅವಶ್ಯಕತೆ ಇಲ್ಲ. ಪ್ರಚಾರಕ್ಕೆ ಭಕ್ತರು ಬರ್ತಾರೆ ಮಠಕ್ಕೆ, ಅವರೇ ಮಾಡ್ಕೊಳ್ತಾರೆ ಪ್ರಚಾರವನ್ನು. ತಾವು ಪ್ರಚಾರಕ್ಕೋಸ್ಕರ ಏನು ಮಾಡ್ತಾರೆ? ನಮ್ಗೆ ಅವಶ್ಯಕತೆ ಏನೈತೆ? ಕೆಲವು ಮಾಧ್ಯಮಗಳನ್ನು ದುರ್ಬಳಕೆ ಮಾಡಿಕೊಂಡು ಪ್ರಚಾರಕ್ಕೋಸ್ಕರ ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಿ. ಅಲ್ಲ, ಮಾಧ್ಯಮಗಳು ಅನನ್ಯವಾಗಿ ನಿಂತಿದೆ ಸತ್ಯ ಯಾವುದು ಅಸತ್ಯ ಯಾವುದು ಅಂತ ತಿಳಿಲಿಕ್ಕೆ. ಮಾಧ್ಯಮಗಳು ಅಂಥ ಬೈರಾಗಿಗಳನ್ನ ಬೀದಿಗೆ ಎಳೆದಿದ್ದಾರೆ, ಅಂಥವ್ರನ್ನ ಕರ್ಕೊಂಬಂದು ಬೀದಿಗೆ ನಿಲ್ಲಿಸಿದ್ದಾರೆ. ಇವತ್ತು ಮಾಧ್ಯಮಗಳು ಅಷ್ಟು ಹಗುರವಾಗಿ ಇಲ್ಲವೇ ಇಲ್ಲ. ಇವತ್ತು ಮಾಧ್ಯಮಗಳ ಕೈಗೆತ್ಕೊಂಡಿರುವಂಥ ಆ ಕತ್ತಿಯಿಂದಲೇ ಎಷ್ಟೋ ಭ್ರಷ್ಟಾಚಾರ ಆಚೆಗೆ ಹೋಗ್ತಾ ಇದೆ. ತಾವು ಸಮಾಜದ ಕೊಳೆಯನ್ನು ತೊಳೆಯೋರು ಮತ್ತು ಒಳ್ಳೆಯ ಕೆಲಸಗಳನ್ನು ಮಾಡೋರು, ಜೊತೆಗೆ ಸ್ವಾಮೀಜಿಗಳಿಗೆ ಅನಿಸ್ಕೊಂಡ ಅವ್ರಿಗೆ ಅವ್ರದೇ ಆದಂಥ ರೀತಿ ರಿವಾಜುಗಳಿರುತ್ತೆ. ಅದನ್ನೆಲ್ಲ ಬಿಟ್ಬಿಟ್ಟು ರಾಜಕಾರಣ ಮಾಡೋಕೆ ನಿಂತಿದ್ದೀರಿ ನೀವು. ಅಲ್ಲ, ರೀತಿ ರಿವಾಜು ಎಲ್ಲಕ್ಕೂ. ನಾನು ಮಶಾಣದಲ್ಲಿದ್ದರೂ ಸ್ವಾಮಿತ್ವನೇ, ಊರಲ್ಲಿದ್ದರೂ ಸ್ವಾಮಿತ್ವನೇ, ದೇವಸ್ಥಾನದಲ್ಲಿದ್ದರೂ ಸ್ವಾಮಿತ್ವನೇ. ಸ್ವಾಮಿತ್ವಕ್ಕೆ ಮಶಾಣದಲ್ಲಿರಬೇಡ ನೀನು, ಊರಲ್ಲಿರಬೇಡ ನೀನು, ಕಾಡಲ್ಲಿರಬೇಡ ನೀನು ಅಂತ ಇಲ್ಲ. ಕಾಡ್ಸಿದ್ರು ಅಂತ ಇದ್ದಾರೆ, ಊರ್ಸಿದ್ರು ಅಂತ ಇದ್ದಾರೆ, ಮಶಾಣಿಸಿದ್ರು ಅಂತ ಇದ್ದಾರೆ, ಎಲ್ಲದರಲ್ಲೂ ಸ್ವಾಮಿತ್ವ ಇದೆ. ಸೊ ಹಾಗಾದರೆ ತಾವು ಪ್ರಚಾರಕ್ಕೋಸ್ಕರ ಏನು ಮಾಡ್ತಾ ಇಲ್ಲ. ಅವಶ್ಯಕ ದಿಢೀರಂತ ಉದ್ಭವಿಸಿ ಕೆಲವು ಏನು ಈ ರಾಜಕಾರಣಿಗಳು ನೀಡ್ತಾರಲ್ಲ ಆ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಟ್ಕೊಂಡು ಉದ್ಭವಿಸಿರುವ ಸ್ವಾಮಿಗಳನ್ನ ತಾವು ರಾಜಕಾರಣಿಗಳು ಮಾಡ್ತಾ ಇಲ್ಲ. ಅಲ್ಲ, ರಾಜಕಾರಣಿಗಳು ಕೊಡುವಂಥ ಸ್ಟೇಟ್ಮೆಂಟ್ಗಳನ್ನೋ, ರಾಜಕಾರಣದಲ್ಲಿ ಆಗ್ತಕ್ಕಂಥ ಆವಘಡಗಳನ್ನೋ ತಿದ್ದಬೇಕಾಗಿದೆ. ರಾಜಕಾರಣಿಗಳ ಸ್ಟೇಟ್ಮೆಂಟ್ಗೂ ಇತ್ತೀಚಿನ ನಿಮ್ಮಂಥ ಕೆಲವು ಸ್ವಾಮೀಜಿಗಳು ಕೊಡೋ ಸ್ಟೇಟ್ಮೆಂಟ್ಗೂ ಏನು ವ್ಯತ್ಯಾಸ ಇದೆ? ಅಲ್ಲ, ರಾಜಕಾರಣಿಗಳು ಕೊಡುವಂಥ ಸ್ಟೇಟ್ಮೆಂಟು ರಾಜಕಾರಣದ ರೀತಿಯಲ್ಲಿ ಕೊಟ್ಕೊಳ್ತಾರೆ. ನಾವು ಕೊಡ್ತಾ ಇರುವಂಥದ್ದು ಒಳ್ಳೇದು ಮಾಡ್ರಿ ಅಂತ. ನೀವು ನಿದ್ದಿರೋ ಮೊನ್ನೆ ಒಂದು ಯಾಗ ಮಾಡ್ಬಿಟ್ಟು ಯಾರ್ದೋ ಸರ್ವನಾಶ ಆಗೋಗ್ಲಿ ಅವ್ರ ಸಂತಾನ, ಯಾರ್ದು ಅಂತ ನಾನು ಪರ್ಟಿಕ್ಯುಲರ್ಲಿ ಹೆಸರು ಹೇಳೇ ಇಲ್ವಲ್ಲ. ಯಾರ್ದು ಅಂತ ಹೇಳಿದ್ದೀನಿ? ಯಾರು ಕೆಟ್ಟದ್ದು ಮಾಡ್ತಾರೋ ಅವ್ರ ಸರ್ವನಾಶ ಆಗಲಿ ಅಂತ ಹೇಳಿದ್ದೀನಿ. ಈ ದೇಶದಲ್ಲಿ ಅಂತ ಬುನಾದಿನೇ ಇದೆ ಧರ್ಮ ಸಂಸ್ಥಾಪನೆಗೆ. ಸ್ವಾಮೀಜಿಗಳು ಹೇಳುವಂತ ಮಾತಾ ಅದು? ಯಾಕೆ ಹೇಳ್ಬಾರ್ದು? ಯಾರು ಸರ್ವನಾಶ ಆಗ್ಬೇಕು ಅಂತ ಯಾರಾದ್ರೂ ಹೇಳ್ತಾರೆ? ಯಾರು ಕೆಟ್ಟ ಎಲ್ಲರೂ ಒಳಿತನ್ನ ಬಯಸೋರು, ನೀವು ಸರ್ವನಾಶ ಆಗಲಿ ಹಂಗ ಅನ್ಬಿಟ್ಟು ಎಲ್ಲರಿಗೂ ಒಳಿತನ್ನ ಬಯಸ್ತೀವಿ ಅಂತ ಅನ್ಬಿಟ್ಟು ಒಸಾಮಾ ಬಿನ್ ಲಾಡನ್ ಅನ್ನು ಕರ್ಕೊಂಬಂದ್ಬಿಟ್ಟು ನಿಂಗೆ ಒಳ್ಳೇದಾಗ್ಲಿ ಅಂತ ಹೇಳಕ್ಕಾಗತ್ತಾ? ವೀರಪ್ಪನ ಕರ್ಕೊಂಬಂದು ನಿನ್ಗೆ ಒಳ್ಳೇದಾಗ್ಲಿ ಅಂತ ಹೇಳಕ್ಕಾಗತ್ತಾ? ವೀರಪ್ಪನ ಹೆಂಡ್ತಿನ ಕರ್ಕೊಂಬಂದು ನಿಂಗೆ ಒಳ್ಳೇದಾಗ್ಲಿ ಕಣವ ಅಂತ ಹೇಳಕ್ಕಾಗತ್ತಾ? ನೀನು ಮಾಡಿರೋದು ನೀನು ಅನುಭವಿಸ್ತಿ ಅಂತ ಹೇಳಬೇಕು. ದುಷ್ಟತೆ ಏನಿದೆ ಅದು ನಿರ್ಮೂಲನೆ ಆಗಲಿ ಅಂತ ಹೇಳ್ಬೇಕು. ಸ್ವಾಮೀಜಿ ಆಗಿರ್ಬೋದು, ಸರ್ವಧರ್ಮೀಯರಾಗಿರ್ಬೋದು. ಅದನ್ನ ನೀ ಹೇಳೋದಕ್ಕೆ ನೀವು ಯಾರು ಅಂತ ಕೇಳ್ತೀನಿ. ಒಳ್ಳೆ ಕಥೆ ಇದೆಲ್ಲ. ಇಡೀ ಹೇಳಲಿಕ್ಕೆ ನಾನು ಒಬ್ಬ ಈ ದೇಶದ ಪ್ರಜೆಯಾದ ನಂತರ ಸ್ವಾಮಿತ್ವ, ಕೆಟ್ಟದನ್ನ ನಿರ್ಮೂಲನೆ ಆಗಲಿ ಅಂತ ಹೇಳಿ ಧರ್ಮಗಳೇ ಸಾರಿದೆ. ಅಲ್ಲ, ಯಾರಾದ್ರೂ ಸರ್ವನಾಶ ಆಗ್ಲಿ ಅನ್ನೋದು, ಆಗ್ಬೇಕು, ಒಳ್ಳೇದಾಗ್ಲಿ ಅನ್ನೋದನ್ನ ತೀರ್ಮಾನ ಮಾಡೋದು ಯಾರು? ನೀವಾ? ಅಲ್ಲ, ಒಳ್ಳೆದಾಗಲಿ ಬಳಿಯವರು. ನಾವು ಪ್ರಾರ್ಥನೆ ಏನ್ ಮಾಡ್ಬೋದು? ಕೆಟ್ಟದ್ದು ಹಾಳಾಗೋಗ್ಲಿ ಅಂತ ಯಾಗ ಮಾಡಿ ನಾವು ಅದನ್ನು ಪ್ರಾರ್ಥನೆಗಾಗಿಟ್ಟಿದ್ದೀವಿ. ಯಾರಾದರೂ ಈ ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ, ಪ್ರಜೆಗಳಾಗ್ಲಿ, ಈ ರಾಜ್ಯ ಧರ್ಮ ಆಗಲಿ, ರಾಜಕಾರಣ ಆಗಲಿ, ಯಾರಾದ್ರೂ ಒಳಿತಾಗ್ಲಿ, ರಾಜ್ಯಕ್ಕೆ ಒಳ್ಳೇದಾಗ್ಲಿ ಅನ್ನೋದು, ರಾಜ್ಯಕ್ಕೆ ಸರ್ವನಾಶ ಆಗಲಿ ಅನ್ನೋದು ಯಾಕೆ? ಅಲ್ಲ, ಸರ್ವನಾಶ, ರಾಜ್ಯ ಸರ್ವನಾಶ ಆಗಿದ್ದೀವ ಅಥವಾ ಇನ್ನೊಂದು ಸರ್ವನಾಶ? ಯಾರು ಕೆಡುಕನ್ನ ಮಾಡಿದ್ದಾರೋ ರಾಜ್ಯಕ್ಕೋಸ್ಕರವಾಗಿ, ಯಾರು ಈ ರಾಜ್ಯವನ್ನ ಹಾಳು ಮಾಡ್ಲಿಕ್ಕೆ ಹೊರಟಿದ್ದಾರೋ ಅಂತ ವಂಶವೇ ಇರೋದು ಬೇಡ. ಒಳ್ಳೇದಿರಲಿ,
ಈ ನಾಡಿಗೆ ಒಳ್ಳೇದು ಬೇಕಾಗಿದೆ. ಅದು ನೀವೇ ಹೇಳಿದ್ರಿಂದ ಆಗುತ್ತಾ? ಅಲ್ಲ, ಇದ್ರೆ ಆಗುತ್ತಾ? ಅಲ್ಲ, ನಾ ಯಾಗ ಮಾಡಿ ನನ್ನ ಏನು ಪ್ರಾರ್ಥನೆ ಸಲ್ಲಿಸಿದ್ದೇನೆ, ಇದನ್ನ ಮಾಡು ಅಂತ ಹೇಳಿ ಯಾಗ ಕೇಳಿದ್ದೀನಿ. ನಾನು ಹೇಳಿಲ್ಲ ಇದಾಗತ್ತೆ ಅಂತ ಹೇಳಿ, ನಾನು ಯಾಗದ ಪ್ರಾರ್ಥನೆ ಅದು. ಹಾಗಾದ್ರೆ ತಾವು ಸ್ವಾಮಿಯಾಗಿ ಹೇಳಿದ್ದನ್ನ ಸರಿ. ಹಾಗಾದ್ರೆ ಅಲ್ಲ, ನಾನು ಪ್ರಾರ್ಥನೆ ಮಾಡಿದ್ದೇನೆ, ಪರಮಾತ್ಮ ಅದನ್ನು ಡಿಸೈಡ್ ಮಾಡೋನು. ಹಾಗಾದ್ರೆ ತಾವು ಮಾಡಿರೋ ಈ ಕೆಲಸಕ್ಕೆ ತಮ್ಮ ಸಮರ್ಥನೆ ಇದೆ? ಖಂಡಿತವಾಗ್ಲೂ ಇದೆ. ತಾವು ಯಾರು ಸರ್ವನಾಶ ಆಗಲಿ ಅಂತ ಹೇಳ್ಕೊಂಡ್ರೆ ಅದಕ್ಕೆ ಸಮರ್ಥನೆ ಇದೆ? ಅಲ್ಲ, ಸರ್ವನಾಶ ಆಗಲಿ ಅಂತ ಹೇಳಿರೋದು ನನ್ನ ಪ್ರಾರ್ಥನೆ. ಸರಿ, ತಮ್ಮ ಪ್ರಕಾರ ಯಾರಿಂದ ಆ ರೀತಿ ತೊಂದರೆ ಆಗಿದೆ? ಯಾರಿಗೆ ಗೊತ್ತು? ಅದು ದೈವಕ್ಕೆ ಬಿಟ್ಟಿರೋದು. ಅಲ್ಲ, ಯಾರಿಗೂ ಈಗ ಯಾರ್ದು ನಾನು ಯಾಕೆ ಉದ್ದೇಶ ಅಥವಾ ದೃಷ್ಟಿ ಏನಿಲ್ಲ, ನನ್ನ ಟಾರ್ಗೆಟ್ ಇಲ್ಲ. ನನ್ನ ಟಾರ್ಗೆಟ್ ಇಂಥವ್ರಿಗೆ ಅಂತ ಇಲ್ಲ. 125 ಕೋಟಿ ಜನ ಇದ್ದಾರೆ. ಹೌದು. ಯಾರು ಉದ್ದೇಶ ಇಟ್ಕೊಂಡು ಹೇಳಿದ್ರಿ ಅಂತ? ನಾನು ಉದ್ದೇಶ ಇಲ್ಲ. ಕೆಟ್ಟವರು ಎಲ್ಲಿದ್ದಾರೆ, ದೇಶದಲ್ಲಿರ್ಲಿ, ಇಡೀ ವಿಶ್ವದಲ್ಲಿರ್ಲಿ, 14 ಲೋಕಗಳಲ್ಲಿ ಇರಲಿ, ಆ ಕೆಟ್ಟದು ಅನ್ನೋದು ಹೋಗ್ಲಿ. ಹಂಗೆಲ್ಲ ಕೆಟ್ಟದು ಅನ್ನೋದು ಹೋಗಬಾರ್ದು ಅನ್ನೋದಾಗಿದ್ದಿದ್ರೆ ಯದಾ ಯದಾ ಈ ಧರ್ಮಸ್ಯ ಅಂತ ಬರ್ತಾನೆ ಇರಲಿಲ್ಲ. ಸೊ ಈ ಜಗತ್ತಿನಲ್ಲಿರೋರು ಯಾರು ಬೇಕಾದ್ರೂ ಎಲ್ಲರೂ ಸರ್ವನಾಶ ಆಗ್ಲಿ ಅನ್ನೋ ಜಗತ್ತಿನಲ್ಲಿ ಕೆಟ್ಟದು ಅನ್ನೋದು ಎಲ್ಲಿದೆಯೋ ಅದು ಸರ್ವನಾಶ ಆಗಲಿ, ದುಷ್ಟತೆ ಅನ್ನೋದು ಎಲ್ಲಿದೆಯೋ ಅದು ಸರ್ವನಾಶ ಆಗಲಿ, ಕ್ರೂರತ್ವ ಅನ್ನೋದು ಎಲ್ಲಿದೆಯೋ ಅದು ಸರ್ವನಾಶವಾಗ್ಲಿ, ಅದಾಗ್ಲಿ. ಅದು ನಿಮ್ಮ ಮನಸ್ಸಲ್ಲೇ ಇದೆ ಅಂತೀನಿ ನಾನು. ಖಂಡಿತವಾಗ್ಲು ಇರ್ಲಿ. ಅದಿದ್ರೆ ಹಾಗಾದ್ರೆ ನೀವು ಇನ್ನೊಬ್ರಿಗೆ ಹೇಳೋದಕ್ಕೆ ಸಾಧ್ಯ? ಅಲ್ಲ, ನನ್ನ ಮನಸ್ಸಲ್ಲಿದ್ರು ನಾನು ನಾಶವಾಗ್ಲಿ, ನಾನೇ ಆಗಿದ್ರೂ ಸಹ, ಅಮಿದವರಾಗಿದ್ರೂ ಸಹ, ಇನ್ಯಾರೇ ವಿಶ್ವದಲ್ಲಿ ಆ ಕೆಟ್ಟತನವನ್ನು ಮಾಡಿ ರಾಜ್ಯವನ್ನು ಲೂಟಿ ಮಾಡಬೇಕು ಅನ್ನೋವಂಥದ್ದು, ರಾಜ್ಯವನ್ನು ಹಾಳು ಮಾಡಬೇಕು ಅಂಥದ್ದು, ರಾಜ್ಯದ ಜನತೆಯನ್ನು ನೋಯಿಸಬೇಕು ಅನ್ನೋವಂಥದ್ದು ಇದ್ದಿದ್ದಾದರೆ, ಒಳ್ಳೆಯವ್ರನ್ನ ಚಿತ್ರಹಿಂಸೆ ಕೊಡ್ತಿರೋದಾದ್ರೆ ಇಡೀ ನಾಶವಾಗ್ಲಿ, ಕೆಟ್ಟ ಕುಲ. ನೀವು ಹೇಳ್ತಾ ಇರುವ ವಿಚಾರಗಳನ್ನ ಗಮನಿಸ್ತಾ ಇದ್ರೆ ನೀವು ಯಾರನ್ನೋ ಉದ್ದೇಶ ಇಟ್ಕೊಂಡೇ ಹೇಳ್ತಾ ಇದ್ದೀರಿ. ಉದ್ದೇಶ ಇಟ್ಕೊಳ್ಳೋಣ? ನೀವು ಯಾರೋ ಪರವಾಗಿ ವಕಾಲತ್ ವಹಿಸ್ತಾ ಇದ್ದೀರಿ, ನಿಮಗೆ ಅದರ ಅಗತ್ಯ ಇದೆಯಾ? ಪರವಾಗಿ ವಕಾಲತ್ ವಹಿಸೋದಾಗಿದ್ದಿದ್ರೆ, ಪರವನ್ನ ಮಾಡೋದಾಗಿದ್ದಿದ್ರೆ ನಾನು ಈ ಮಾತು ಹೇಳ್ತಾ ಇರಲಿಲ್ಲ. ಅದನ್ನ ಕಾವ್ಯ ಹಾಕೊಂಡು ನೀವು ಅದನ್ನ ಯಾಕೆ ಹೇಳ್ತಾ ಇದ್ದೀರಿ? ರಾಜಕಾರಣ ಮಾಡಿ. ನಾನು ರಾಜಕಾರಣಕ್ಕೆ ಬರಬೇಕು ಅಂದಿದ್ರೆ ರಾಜಕಾರಣಕ್ಕೆ ಹೋಗ್ಬೋದಾಗಿತ್ತು. ಕಾವ್ಯ ಹಾಕೊಂಡು ಧರ್ಮ ಸಂಸ್ಥಾಪನೆಗೋಸ್ಕರವಾಗಿ ಧರ್ಮದ ಯಾಗಗಳನ್ನು ಮಾಡ್ತಾ ಇರಲಿಲ್ಲ. ಧರ್ಮಕ್ಕೋಸ್ಕರವಾಗಿ ಯಾಗಗಳು ನಡೆದಿದೆ, ಯಜ್ಞ ನಡೆದಿದೆ, ಹವನ ನಡೆದಿದೆ, ಹೋಮ ನಡೆದಿದೆ. ಪ್ರತಿಯೊಂದು ಧರ್ಮಕ್ಕಾಗಿ ನಡೆದಿರೋದು. ಯಾವುದು ಪುರಾಣಿಕವಾಗಿ ನಡೆದಿರ್ತಕ್ಕಂಥದ್ದು. ಒಬ್ಬ ಋಷಿಗೋ, ಒಬ್ಬ ಮುನಿಗೋ, ಒಬ್ಬ ಸಂತನಿಗೋ, ಒಬ್ಬ ಸಾಧುಗೋ ಕೊಟ್ರೆ ವರ ಇಟ್ರೆ ಶಾಪ ಅನ್ನುವಂಥ ಗುಣಗಳು ಮೊದಲಿಂದಲೂ ಬಂದಿದ್ದಾವೆ. ಅಲ್ಲ, ಅವರಿಗಿರೋ ಶಕ್ತಿಗಳು ನಿಮಗಿದೆಯಾ? ಯಾಕೆ? ಸಾಧು ಸಜ್ಜನ ಸಂತಾಪಂ ಕಿಮಾಶ್ಚರ್ಯಂ ಕುಲಕ್ಷಯಂ. ಆ ಸಂತಾಪಗಳು, ಸಾಧು ಅಂತ ಅಂದರೆ ಸಾಧುತ್ವ ಇರುವಂಥವ್ರು, ಸಜ್ಜನ ಅಂತಂದ್ರೆ ಒಳ್ಳೆ ಜನ, ಸಂತಾಪಂ ಅವ್ರ ನೋವು, ಅವ್ರೇನು ಅನ್ನೋದೇ ಬೇಕಾಗಿಲ್ಲ, ಉಶ್ಯಪ್ಪ ಯಾಕೆ ಹಿಂಗೆ ಹಿಂಸೆ ಕೊಟ್ಟು, ಅಷ್ಟೇ ಸಾಕು. ಕಿಮಾಶ್ಚರ್ಯಂ, ಅದಕ್ಕೆ ಆಶ್ಚರ್ಯನೇ ಬೇಡ. ಕುಲಕ್ಷಯಂ, ಕುಲಕ್ಷಯ ಅಂದ್ರೆ ವಂಶನಾಶ ಅಂತಲೇ. ಅದು ನಾನು ಬರ್ದಿಟ್ಟಿದ್ನೆ. ಸರಿ ಸ್ವಾಮಿ, ನಿಮ್ಮ ಶ್ರೀನಿವಾಸ್ ಮಾತಾಡ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.